ಎಕ್ಸಾಮ್ ಐತಿ, ಓದ್ಕೋಬೇಕು. ಏನ ನೀ ಒಟ್ಟ ನಂಗೆ ಡಿಸ್ಟರ್ಬ್ ಮಾಡಕೋಬೇಡ. ಏನ್ ಮಾಡ್ಬಾರ್ದೆ? ತೊಂದ್ರೆ ಕೊಡ್ಬೇಡ, ಓದ್ಕೋಬೇಕು. ಅಲ್ಲ ಸಾಲಿ ಚಾಲು ಆಗದ ಈಗೀಗ ಚಾಲು ಆಗಿತ್ತು ಅಲ್ಲೇ ಎಕ್ಸಾಮ್. ಹೂನವ ಇರ್ತಾವ ಅವೆಲ್ಲ, ನಿಂಗೆ ಹೇಳಿದ್ರೆ ಅರ್ಥಕತೆ. ಎಕ್ಸಾಮು ಇರ್ತಾವ, ಈಗ ಸುಮ್ಮನೆ ನಂಗೆ ಕಿರಿಕಿರಿ ಮಾಡಕೋಬೇಡ. ಆಯ್ತಾಯ್ತು, ನಂಗೆ ಎಲ್ಲಿ ತಿಳಿತಾವ ಯವ, ನೀ ಹೇಳಿದ್ರೆ ನಾ ಏನು ನಿನ್ನಂಗೆ ಓದಕ್ಕೆ ಬರ್ದಕ್ಕೆ ಆಯ್ತು. ನೀ ಮಾಡ್ಕೊಂಗಾರ ಇಲ್ಲಡ. ಮತ್ತು ನನಗೆ ಹೇಳಿ ಅಂತೇಳಿ ಮನ್ಯಾಗ ಒಂದು ಕೆಲಸ ಮಾಡ್ಲಾರ್ದಂಗೆ ಕುಂತಿ ಅಂತೇಳಿ ಖಾಲಿ ಕುಂತಿ. ಏನ್ ಮತ್ತೆ ಬಾಂಡೆ ಕಸ ಕಲ್ಲು ಎಲ್ಲ ನಾನ ಮಾಡ್ಕೊಂತೇನೆ, ನೀ ಏನ್ ಮಾಡ್ಬೇಡ. ಆದ್ರೆ ಓದಿಂದ ಪರೀಕ್ಷೆದಾಗ ಏಟ ನಂಬರ್ ತಗೋತಿ ನೋಡ್ತೇನೆ ನಾನು. ನಿಮ್ಮವನೇ ನನಗಂತಿ ನಿಮ್ಮವ್ ನಾನು ಹೆಂಗ್ ಓದ್ತೇನಂತ ನೋಡ್ತೀರ. ಆಗ್ಲವ ಚಲೋ ತಂಗ ಓದ್. ನಾ ಹಿಟ್ಟಿನ ಗಿಣಿಗೆ ಹೋಗಿ ಹಿಟ್ಟು ರುಬ್ಬಿಸ್ಕೊಂಬರ್ತೇನೆ. ಏ ಶಾಂತವ, ಒಟ್ಟು ಚಾ ಮಾಡ್ಕೊಡು. ಯವ್ವ ಹೋಗಕ್ಕಿಂತ ಮುಂಚೆ ನಂಗೆ ಏನಾರ ಮಾಡ್ಕೊಟ್ಟು ಹೋಗು. ಏನ್ ಬೇಕು? ನಂಗೆ ಚಲೋ ತಂಗ ಅವಲಕ್ಕಿ ಮಾಡ್ಕೊಡು, ತಿಂತೇನಿ. ಹೊಟ್ಟೆ ಹಸಿತೈತಿ, ಓದಕ್ ಟೈಮ್ ಬೇಕು. ಓದಕ್ ರಾತ್ರಿ 10 ಗಂಟೆ ಮಟ್ಟ ಓದ್ಕೋಬೇಕು. ಹೊಟ್ಟೆ ಹಸಿತೈತಿ ಮತ್ತೆ ಅಲ್ಲಿ ಮಟ್ಟ ಅದಕ್ಕೆ. ಹೊಟ್ಟೆ ಹಸಿತೈತಿ. ಹೊಟ್ಟೆ ಓದೋರಿಗೆ ಹೊಟ್ಟೆ ಹಸು ನೀರಡಿಕೆ ಯಾವ್ದು ಗೊತ್ತಾಗಬಾರ್ದು. ನೀ ನೋಡಿದ್ರೆ ತಿಂತಾನಂತಿ ತಿಂದಿನ ಹೋಗಿ ತುಂಬ ಮಕ್ಕೋಬೇಕು ನೋಡಲ್ಲಿ. ಓದ್ತಾನೆ ಬಿಡ್ಬೇ, ನಿನ್ನಂಗಂತ ಮಾಡಿ ಏನನ್ನ. ಹೌದು, ನಿಮ್ಮ ಅಪ್ಪ ತಗೋಗ್ಯಾನ? ನಮ್ಮಪ್ಪನ ಕಾಲ್ ಬಂದಿದ್ದು. ಏನ್ ಕೋಲ್ ಹಿಡ್ಕೊಂಡು ಊರು ಅಡ್ಡಾಡಿದ್ದೆ ಈಗ ಮಸ್ತ್. ಅದೇ ಅಂತೀನಿ ನಾನು. ಮನ್ಯಾಗ ಎಲ್ಲಿ ನಿಂದಿರ್ತಾವ ಕಾಲು? ಇಷ್ಟು ದಿನ ನಿಂತಿದ್ದೆ ದೊಡ್ಡ ವಿಚಾರ. ಅಡ್ಡಾಡಂಗಾದ್ರಂತ ಖುಷಿ ಒಂದ್ ರೀತಿ. ಹೋಲ್ ಬಿಡ, ಬರ್ಲಿ. ಅರೇ ಶಾಂತಂದು ಅಕ್ಕ, ಶಾದಿ ಕೇ ಬಂಧನ್ ಅನುರಾಗ ಕಂದು ಬಂಧನ್, ಸಾತ್ ಸಾತ್ ಜಲಮಾ ಕೋಬಿ ತೀರದ ಸಂಬಂಧ. ಏ ಹಡಿಬಿಟ್ಟಿ, ಏನ್ ಹಾಡು ಹೇಳ್ತೀಯಲೇ? ಕನ್ನಡ ಹಾಡೆಲ್ಲ ಕುಲಿಯಾಡ್ಸಿ ಕೈ ಬಿಡ್ತಿ. ಬಂದ್ರ ಹಾಡ ಮಿಕ್ಸರ್ ಮಾಡಿ ಹಾಡ್ಬೇಡ ನೀನು. ಅರೆ ನಮ್ದು ಕನ್ನಡ ಆಗು ಬರ್ಲಿಲ್ಲ ಅಂದ್ರೂ ಕಲ್ತ್ಕೊಂಡ್ಬಿಟ್ಟಿ ಮಾತಾಡ್ತೀವಿ, ಇದು ಮಾತಾಡ್ತೀವಿ, ಹಾಡಿಗೆ ಹೇಳ್ತೀವಿ. ಅರೆ ಕನ್ನಡ ಅದು ಪೂರ ಮಾತಾಡಕ್ಕೂ ಬಂದ್ರು ಮಾತಾಡೋದಿಲ್ಲ, ದಿಮಾಕ್ಕೆ ತೋರಿಸ್ತಾರೆ. ಅರೆ ಇಂಗ್ಲಿಷ್ದಲ್ಲಿ ಮಾತಾಡ್ಬಿಟ್ಟಿ ಪ್ರೆಸ್ಟೀಜ್ಗೆ ತೋರಿಸ್ಕೊಂತಾರೆ. ಅವ್ರದುಗೆ ಹೇಳಿ ಹೋಗಿ ನಿಮ್ದುಗೆ. ಅದು ಕರೆ ಅನ್ಲೆ ಪತಿ, ಕರೆ. ಹೋಲ್ ಬಿಡಪ್ಪ, ಬಂದಿಲ್ಲ ಅಂದ್ರು ಕಲ್ತ್ ಮಾತಾಡ್ಬೇಕಂತಿ. ಬಂದಿದ್ವಾ ನೆಟ್ಟಾಗ ಮಾತಾಡೋದಿಲ್ಲ. ಯೋ ಶಾಂತಕ್ಕ, ಒಂದು ವಿಚಾರ ಹೇಳ್ಬೇಕಂತ ಓಡಿ ಬಂದೆ, ಅದಕ್ಕೆ ಈಕೆ ಆ ಹಾಡು ಹೇಳಕತ್ತಾಳ. ಏನದ? ಆ ಸೋಬಕ್ಕನ ಮಗಳ ಓಡಾಗಿದ್ಲಲ್ಲಿವ, ಮದುವೆ ಮಾಡ್ಕೊಂಡು ಹೊಳೆ ಬಂದಾಳ ಈಗ. ಆಯಿಗೆಮ್ಮ ಶಾದಿ ಕರ್ಲಿಕ್ಕೂ ಆಯಿಗೆಮ್ಮ. ಸೋಬಂದು ಅಕ್ಕಂದು ಬಚ್ಚಿ ಏನೋ ಮದುವೆ ಮಾಡ್ಕೊಂಡ್ ಬಂದಾಳ. ಯಾರನ್ನ? ಏನ ಬಿಡಾಡಿ, ಏನೋ ಮಾತಾಡ್ತೀಯಲ್ಲ. ಎದಕ್ ಬರ್ತಿರ್ಲಿ ನೀವು ಬೆಳಿಗ್ಗೆ ನಮ್ಮ ಮನೆಗೆ? ಅರೆ ಈ ಸ್ಕೀಮ್ ಹಾಕಿ ಬುಡ್ಡಿ, ನಿಮ್ದುಗೆ ಏಕ್ ಮ್ಯಾಟರ್ಗೆ ಹೇಳಕ್ಕೆ ಬಂದಿದ್ದು. ಅರೆ ಸೋಬಂದು ಅಕ್ಕಂದು ಮಗಳದು ಓಡಿ ಹೋಗಿದ್ರಿ ಅಲ್ಲ, ಶಾದಿ ಕರ್ಲಿಕ್ಕೆ ಆಯಿಗೆಮ್ಮ, ಅದೇ ಹೇಳಕ್ಕೆ ಬಂದಿದ್ದು. ಏನ ಇನ್ನೂ ಸಾಯವಲ್ಲ ನಾಯಿ ಅಂತೀಯ ನನಗೆ? ಯಾಕಲೇ ಹಡಿಬಿಟ್ಟಿ, ನಾಯಿ ನಿನ್ನ ಮನೆಯನ್ನು ಕೂಳ್ತೀನಿ ಹಾಕತ್ತೇನೇನು? ನಿನ್ನ ಮನೆಗೆ ನಾ ಬಂದೆ, ನಿನ್ನ ಹೆಣಕ್ಕೆ ಹೆಂಟಗಾಲ ಏರಿಸ್ಲಿ, ನನ್ನ ಮನೆಗೆ ನೀ ಬಂದಿ. ಅರೆ ಶಾಂತಂದು ಕಾಯಿ ಕಿವುಡ್ ಮುಲ್ಲ ಮಜ್ಜಿದು ಇದಾರೆ ಅಲ್ಲ, ಸುಮ್ಗೆ ಕುತ್ಕೊಳ್ಳೋದಿಲ್ಲ, ಒಟಗೆ ಅಂದ್ಬಿಟ್ಟು ನಮ್ದುಗೆ ಮುಲ್ಲ ಮಾಡ್ತಾ ಇದ್ದಾರೆ. ಏ ಮುಲ್ಲಮ್ಮಜ್ಜಿ ಅಲ್ಲಲೇ, ಮಲ್ಲಮ್ಮಜ್ಜಿ. ಅರೆ ಇನ್ಮೇಲೆ ನಾನು ಇವ್ರದಿಗೆ ಮುಲ್ಲಮ್ಮಜ್ಜಿ ಅಂತಾನೆ ಕರೆಯೋದು. ಕರಿಯವ್ವ ಕರಿ ಕೆರದರೆ ಕೆರಿ, ಏನ್ ಬೇಕಾದ್ ಮಾಡ್ಕೋ ಹೋಗು. ಅಲ್ಲ ಯಾವ ಹುಡುಗನ ಮದುವೆ ಮಾಡ್ಕೊಂಬಂದಾಳ? ಏನನವ ಅದನ್ನ ಲವ್ ಯೂ ಮಾಡಿದ್ದಾಳು, ಅದನ್ನ ಮಾಡ್ಕೊಂಬಂದಾಳ. ಏನ್ಲ ಹಂಗ ಚಿರೆ ಆಡ್ತಾವು. ಆ ಹುಡುಗಿ ಅಪ್ಪ ಅಂತ ಹೆಂಗ ಒಂದ ಸುಮ್ಮನೆ ಹರಿಯಾಡ್ತಾನ. ಬಡದ ಬಿಡ್ತಾನೆ ಹೊಡಿತೇನೆ ಕಡಿತೇನೆ ಅಂತೇಳಿ ಅವ್ನು ಚಿರಾಡಕತ್ತಾನ. ಕಡೆಗೆ ಹಾಕಿ ಮತ್ತೆ ಆರತಿ ಮಾಡಿ ಒಳಗೆ ಕರ್ಕೊಳಕತ್ತಾಳ. ಇದ್ದೊಬ್ಬ ಮಗಳು ಈಗೇನು ಹೊರಗೆ ದುಡಾಕತ್ತೇನ ಅಂತೇಳಿ ಏನೋ ಗಂಡಗ ಬಾಯಿ ಮಾಡಕತ್ತಿದ್ಲ. ಆಗ್ಲಿ ಬಿಡು. ಅಂದಂಗ ಶಾಂತಕ್ಕ, ನಿಮ್ಮ ಅದೇ ಅರವಿಂದನ ಅಕ್ಕ ಅದು ನಂಬರ್ ನನ್ನ ಕಡೆ ಐತಿ ಹಾಕಿದೆ, ಹಂಗಾಗಿ ಸ್ಟೇಟಸ್ ಇಟ್ಟಿದ್ ನೋಡಿದೆ. ಏನು ಅಂಗಡಿ ತೆಗದಾಳನ ಈಕೆ? ಟೆಸ್ಟ್ನರ್ ಅಂಗಡಿ? ಇಲ್ಲ ಬಿಡು, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಮ್ಗೇನು ಐತಿ ಏಟು ಪಾಠ ಸೇಲ ಗೊತ್ತಾಗಬೇಕಲ್ವ. ಶಾಂತಕ್ಕ ದೊಡ್ಡದೈತಿ ಟೇಷನರಿ ಅಂಗಡಿ ಇಟ್ಟಾಳ, ಹೊಸಾದ. ಏನಾರ ಅವ್ರ ಮಾಡ್ಯಾರ ಏನಪ್ಪ ಗೊತ್ತಿಲ್ಲ. ಅಲ್ಲ ಆಕಿ ಒಳ್ಳೆ ಟೇಷನರಿ ಅಂಗಡಿ ತೆಗದಾಳ ಬಿಡು. ಓದಿದ್ಲವ, ಬೇಕಾದಂಗೆ ಆಫೀಸ್ನಾಗ ಹೋಗ್ಬೇಕಿಲ್ಲ, ಅವ್ರ ಅಪ್ಪನ ಆಫೀಸ್ನಾಗ. ಆ ಹುಡುಗಿ ಸ್ವಾಭಿಮಾನದೈತಿ. ಅವ್ರ ಅಪ್ಪ ಆಫೀಸ್ನಾಗ ಕೆಲಸ ಮಾಡಂಗಿಲ್ಲ, ಅವ್ರ ಅಪ್ಪನ ಆಫೀಸ್ನಾಗ ಆಕಿ ಗಂಡ ಕೆಲಸ ಮಾಡ್ತಾನಿಲ್ಲ. ಅದಕ್ಕೆ ಏನಾರ ಹೋಗಿರಕ್ಕಿಲ್ಲ, ಸ್ವಂತವಾಗಿ ಏನಾರ ಒಂದು ದುಡಿಮೆ ಮಾಡ್ಬೇಕಂತ ಮಾಡಾಕತ್ತಿರ್ಬೇಕು. ಹೌದನ? ಆಗ್ಲಿ ಬಿಡ, ಹೆಣ್ಮಕ್ಳು ಮಾಡ್ಬೇಕು ಕೆಲಸ, ಏನಾರ ಮಾಡ್ಬೇಕು. ಮಾಡ್ಲಿ ಕುಂತು ಮನೆಯಾಗಿರೋ ಬದ್ಲಿ. ಹೌದಿಲ್ಲ? ಒಂದೇನಾರು ದುಡಿಮೆ ಮಾಡಿದ್ರೆ ಆಕೆಗೆ ಒಂದು ಇದಕ್ಕರ ಖರ್ಚಿಗೆ ರೊಕ್ಕ ಹಾಕವು. ಅರೇ ಟೇಷನರ್ದು ಅಂಗಡಿಗೆ ತೆಗ್ದಿದ್ದಾರೆ. ಅರೆ ನಮ್ದುಗೆ ಜುಮ್ಕಾ, ಆಮೇಲೆ ನೆಕ್ಲೆಸ್ಗೆ, ಅರೆ ಸರಾದು ಬಳಿದು ಏನಾದರೂ ಬೇಕು ಅಂದರೆ ಅವ್ರದ್ದು ಅಂಗಡಿಗೆ ಹೋದ್ರೆ ಆಯ್ತು. ಹೌದು ನೋಡಿ ಶಾಂತಕ್ಕ, ಗುದ್ರಿನೂ ಸಿಗ್ತೈತಿ, ಸ್ವಲ್ಪ ಡಿಸ್ಕೌಂಟು ಬಿಡ್ತಾರ. ಆಡಿಬಿಟ್ಟು ಹೇಳು ಎದಕ್ಕೆ ಬೇಕಾಯ್ತೀವ ಹೋಗುದು. ಹಂಗೆ ಏನು ಮನುಷ್ಯ ರೊಕ್ಕದಾಗ ವ್ಯವಹಾರ, ಸಂಬಂಧದಾಗ ವ್ಯವಹಾರದ ಇಟ್ಕೊಳಕ್ಕೆ ಹೋಗ್ಬಾರ್ದು. ಅದು ಅಲ್ಲದೆ ಪಾಸಿವ್ ಕಷ್ಟ ರೊಕ್ಕ ಆಕಿ ಮಾಡ್ತಿಲ್ಲ ಗಿರ್ಜಿ, ಕಾದಿಟ್ಕೋ ಎದಕ್ಕಾರ ಬಂಗಾರ ಬೆಳೆ ಮಾಡಿಸ್ಕೊಳಕ್ ಬರ್ತೈತಿ. ಅಂದಂಗ ಆಕಿ ಸೂರಜ ರಾವ್ ಫೋನ್ ಹಚ್ಚಿದ್ಲು ನಂಗೆ ನಿನ್ನೆ. ಏನಂತ? ಏನಿಲ್ಲ, 3 ವರ್ಷ ಕಾಯ್ತೇನೆ ಅಂದಾನಲ್ಲ ಈಕಿ ಸಲಾಗಿ.
ಅದಕ್ಕೆ ಆಕಿಗೆ 3 ವರ್ಷ ಏನು ಬಿಟ್ಬಿಟ್ಟಿರೋದು ತೀರ. ಈ ಹುಡುಗ ಬುದ್ಧಿಲ್ಲ, ಹೇಳಿದ್ರೆ ಮಾತು ಕೇಳವಲ್ತು. ಇಲ್ಲೇ ಬೇಕಂದಂಗೆ ಸಂಬಂಧ ಅದಾವ, ಈಗ ಮದುವೆ ಮಾಡ್ಕೊಳಕತ್ರ ಮದುವೆನೂ ಮಾಡ್ಕೊಳಲ್ಲ, ಸಾಕಾಗೈತವ ನನಗೆ ಅಂತೇಳಿ ಹಂಗೆ ಅಂದ್ಲ. ಹುಡುಗಿನೇನು ಒಪ್ಸು ಗಿಪ್ಸು ಅದೆಲ್ಲ ಏನು ಹೇಳಲಿಲ್ಲ. ಏನಪ್ಪ ನಮ್ಮ ಅರವಿಂದ ಅದಕ್ಕೆ ಕುಲ ಹೇಳ್ಬಿಟ್ಟಾನ, ನಮ್ಮ ಹುಡುಗಿ ಸಲುವಾಗಿ ಕಾಯ್ತೇನಂದ್ರೆ ಕಾಯಕ್ಕೆ ಹೋಗ್ಬೇಡ್ರಿ, ನಿಮಗೆ ಬೇಕಂದ್ರೆ ನೀವು ಕಾಯಿರಿ, ಆದ್ರೆ ಮದುವೆ ಮಾತುಕತೆ ಅಕ್ಕೇನಿ ಅಂದ್ಲಂದ್ರೆ 3 ವರ್ಷ ಬಿಟ್ಟು ನಿಮ್ಮನ್ನೇ ಮಾತಾಡಿಸ್ತೀವಿ ಅಂತ ಹೇಳ್ಬಿಟ್ಟ ನಾವು. ನನಗೂ ಯಾಕ ಈಗ ನನ್ನ ಮಗ ಚಂದಾಗಿ ಓದ್ಲಿ ಅನ್ನೋದು ಐತವತ್ತಲ್ಲ. ಅದು ಹುಯ್ಯವ್ವ ತಾಯಿ, ಹೊರಗೆ ಬಿಸಿಲಾಗಿಂದ ಬರೋ ಅಷ್ಟೊತ್ತಿಗೆ ತೇರು ಎಳಿತು ಬಿಡು ನಂದು, ಸಾಕಾಗಿ ಹೋಗತ್ತಾಗ. ಶವ್ವ ದೇವ್ರೆ, ಹುಡ್ಸುದಾರ್ಸ್ಕೊಂತಂತರಿ ಕುಂತ. ಅರಿ ನೀವು ಡಬ್ಬಿ ಕಟ್ಕೊಂಡ್ರೇನ? ಹಾಂ ನಾನು ಮಾಡಿಟ್ಟಿದ್ದಲ್ಲ ಅಡ್ಗೆ, ನಾ ಹಾಕೊಂಡೇನು ತೋ ಡಬ್ಬಿಗೆ, ನಿಂಗೂ ಹಾಕಿಟ್ಟೇನು ನೋಡಿ ಡಬ್ಬಿಗೆ. ಮಧ್ಯಾಹ್ನ ಊಟ ಮಾಡು, ಸಂಜೆಗೆ ದೌಡ್ ಬಿಡ್ಬೇಡ ಮನಿ, ನಾನೇ ಬಂದು ಕರ್ಕೊಂಡು ಬರ್ತೀನಿ ಮನಿಗೆ. ಏನ ನನ್ನ ಮಗ ಈಕಿಗೂ ಅಡಿಗೆ ಮಾಡಿ ಕಟ್ಟಿ ಎಲ್ಲ ನನಗೆ ತನಗೂ ಅಡಿಗೆ ಮಾಡಿ ಕಟ್ಕೊಳಕತ್ತಮ್ಮ. ಛೀ 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 ಛೀ, ಆನಿ ಹೊಟ್ಯಾಗ ಲದ್ದು ಬಿದ್ದಂಗೆ ಆತು ಹೋಗತ್ತಾಗ. ಎಂಥ ಮಗ ಹುಟ್ಟಿ ಬಿಡ್ತವ ಯವ್ವ ದೇವ್ರೆ ನನಗೆ. ನಾನರ ಎಂತಾಕಿ ಈದರ ಎಂಥದ್ದು ಹುಡ್ತಾಯವ್ವ ಬಾಡ್ಯ ನನಗೆ. ಅರಿ ಆಯ್ತಾಯ್ತು, ಮಧ್ಯಾಹ್ನ ಹಂಗಾರೆ ಸಂಜೆಗೆ ದೌಡ್ ಬರ್ರಿ, ಲೇಟ್ ಮಾಡಬೇಡ್ರಿ. ಏನ? ಇಲ್ಲ 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 ಆಯ್ತು, ನೀ ಎಲ್ಲ ರೆಡಿ ಆಗದಾತ ಬಿಡ್ಲಿ ಹಂಗಾರ. ಬಂದ್ ಅಮ್ಮ ಯಾವ ಬಂದ್ರಿ? ಅದವ ಈಗ ಬಂದೆ. ಈಗ ಅನಿಸ್ತಾ ಆಯ್ತು ಯಾಕಾರ ಬನ್ನಿ, ಏನ ಪಾಪ ಇವ್ರು ಆರಾಮಿದ್ರ ಕಾಂತತಿ ಅಂತೇಳಿ. ಅಲ್ಲ ನೀ ಹೆಂಡತಿಯಾಗಿ ನನ್ನ ಮಗನ ಕಡೆ ಕೆಲಸ ಮಾಡ್ಸಕತ್ತೇನ? ಬೇಷದಿ ಬಿಡು. ಇಲ್ಲಮ್ಮ, ಇವ್ರು ಮಾಡಿಲ್ಲ ಅಡಿಗೆ, ಅವ್ರಿಗೆಲ್ಲಿ ಬರ್ಬೇಕು. ಪಲಾವ್ ಮಾಡಿದ್ ಬಿಸಿ ಬಿಸಿ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಂಡಿದ್ವಿ. ಈಗ ಸ್ವಲ್ಪ ಪಲಾವ್ ಮಾಡಿದ್ದೆ ಮಧ್ಯಾಹ್ನಕ್ಕೆ, ಅದು ಅವರು ನನಗೂ ಡಬ್ಬಿಗೆ ಹಾಕಿ ತಮಗೂ ಡಬ್ಬಿಗೆ ಹಾಕೊಂಡಾರ. ಯಾವ ಬಂದಿವೆ? ನೀನು ಆಕಿ ಡಬ್ಬಿಗೆ ಅನ್ನ ಹಾಕಕತ್ತಿದ್ಯಲ್ಲಪ್ಪ, ಅವಾಗ ಬಂದೆ. ಅಲ್ಲಲ್ಲ ಆಕಿ ಕೆಲಸ ಆಕಿ ಮಾಡ್ತಾಳೆ, ನೀ ಎದಕ್ಕೆ ಮಾಡ್ತಿ? ಇಂಥ ಮಾಡಿ ಅಲ್ಲ ಮತ್ತೆ ನೀವು ಕಲ್ಸೋದು. ಆಕಿ ಮಾಡ್ತಾಳೆ ಬಿಡು, ಅಂಥದ್ದೇನು ಹರ್ಕತ್ತೈತಿ? ಅಯ್ಯೋ ಇಲ್ಲ ಅವ ಏನತ್ ನಾ ಹಾಕೊಳ್ಳೋದ್ನ ಆಕಿಗೆ 1-2 ಚಮಚ ಹಾಕಿದೆ ಡಬ್ಬಿಯಾಗ, ಹೋಗ್ಲಿ ಬಿಡು. ಸರಿ ನೀ ಕುಂದ್ರವ ಹಂಗಾರ. ಇದು ಅವ ಅಡಿಗೆಲ್ಲ ಐತಿ, ಊಟ ಮಾಡಂಗಾರ ಬರ್ತೇವಿ, ಲೇಟ್ ಆತ. ಎಲ್ಗೊಂಡ್ರಿ? ನೀ ಏನೋ ಆಫೀಸ್ ಹೊಂಟಿ ಈಕೆ? ಅಮ್ಮ ಅದು ಅಂಗಡಿಗೆ ಹೊಂಟ್ವಿ, ಅಂದ್ರೆ ಓಪನಿಂಗ್ ಏನು ಜೋರಾಗಿ ಮಾಡಲಿಲ್ಲ, ಅಷ್ಟೇ ಪೂಜೆ ಮಾಡಿ ನಾನೇ ಇದು ಮಾಡಿದೆ. ಯಾಕಂದ್ರೆ ಓಪನಿಂಗ್ ಮಾಡೋದು ಬೇಡ ಅಂತಂದೆ, ಅಷ್ಟೇ ಪೂಜೆ ಮಾಡಿ ನಾವು ನಡೆಸತ್ತೆ. 2 ದಿನ ಸ್ಟಾರ್ಟ್ ಆಗಿ ಅದಕ್ಕಮ್ಮ. ನನ್ನ ಒಂದು ಮಾತು ಕೇಳೋರ್ಗ ಅವಳೆ ಅಂಗಡಿಗೆ ಹೊಂಟೆ ನೀನು? ಜೋರದಿ ಬಿಡು. ಏನು ವ್ಯಾಪಾರ ಐತೇನ? ಇಲ್ಲ ಆಯ್ತಮ್ಮ, ವ್ಯಾಪಾರ ಚಲೋ ಐತಿ. ಅದ್ರಾಗ ಬೇರೆ ಐಟಮ್ಸ್ ಅಂತೂ ಭಾಳ ಚಲೋ ಹಾಕ್ಸಾರ. ದೊಡ್ಡ ಶಾಪ್ ಆಕೈತಲ್ಲ, ಅಲ್ಲಿ ಕಾಲೇಜ್ ಆಮೇಲೆ ಮದ್ವೆ ಹಾಲ್ ಎಲ್ಲ ಸನೇಪನ ಅದಾವು. ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಆಕತ್ತಲ್ಲ, ತುಟ್ಟಿ ಸಾಮಾನು ಬಂದು ತೊಗೊಂಡೋಕಾರ. ಆದರೂ ನಾ ಮನೆಗೆ ಬಂದೀನಿ ಇಷ್ಟೊತ್ತಾತ, ನನಗೆ ಮೊದಲ ಬೇಸರ ಆಗೈತಿ. ಒಟ್ಟು ಚಾಪ ಮಾಡಿ ಕೊಡೋದು ಮಾಡೋದು, ಏನಾರ ತಿಂತೀರಾ ಅಂತ ಕೇಳೋದು, ಏನಾತಲ್ಲಿ ಅಂತ ಕೇಳೋದು, ಏನಾರ ಐತೆ ನೋಡಿ ಗಂಡ ಇಂತಿಗೆ. ಏನಾರ ಯಾಕೆ ಮಾಡ್ಕೊಂಡು ನನಗೆ ಯಾಕಂತ ಹೊಂಟ್ಬಿಟ್ರಲ್ಲ ನೀವು. ಹಿಂಗೆ ನಮ್ನಿ ಇದ್ರೆ ಮತ್ತೆ ಅದಕ್ಕೆ ಮತ್ತೆ ಹೇಳೋದು, ಮದುವೆ ಆಗ ಮಟ ಮಗ ಮದುವೆ ಆಗಿಂದ ಎಷ್ಟಾದ್ರು ಗಂಡ ಅಂತೇಳಿ. ಯವ್ವ ಎದಕ್ಕೆ ಬಾಯಿ ಬಂದಂಗೆ ಮಾತಾಡ್ತಿ? ಈಗ ಏನಾತ್ ಹೇಳಿ ನನಗೆ. ಇನ್ನೇನಾಗಕ್ಲ? ಇನ್ನೇನಾಗಬೇಕು? ಅಲ್ಲಿ ನೋಡಿದ್ರೆ ತಂಗಿ ಜೀವನ ಹಾಳಾಗಿ ಹೋತು, ಅನ್ಯಾಯವಾಗಿ ಕೊಂದಿಟ್ರು. ನೀನು ತಂಗಿ ಗಂಡನ ಕೊಲೆ ಮಾಡ್ಯಾರ, ಗೊತ್ತೈತೆ ಇಲ್ಲ ನಿನಗೆ ಸುದ್ದಿ? ಹೌದವ್ವ, ನನಗೂ ಸುದ್ದಿ ಗೊತ್ತಾತ. ಈಗ ಅವ್ನು ಕೊಲೆ ಮಾಡಿದ ಅಂತೇಳಿ ನಾ ಹೋಗಿ ಇವ್ನು ಕೊಲೆ ಮಾಡಕತ್ತೆ? ಹೇಳಿ ನೀನು ನೋಡೋಣ. ಜೈಲ್ನಾಗ ಅದಾನ, ಏನು ಮಾಡಕತ್ತೈತಿ? ಎಲ್ಲ ಹಣೆ ಬಾರ ಅಷ್ಟೇ. ಈಗ ಮೀನಾಕ್ಷಿನ ಹೆಂಗಿದ್ರು ಅತಿ ಮಾವ ಚಲೋ ನೋಡ್ಕೊಳಕತ್ತಾರ. ಡೆಲಿವರಿ ಆಗಲಿ, ನಮ್ಮ ಮನೆಗೆ ಕರ್ಕೊಂಬರೋನು, ಬಾಣೆತನ ಮಾಡೋನು, ಚಲೋತ್ತೆಂಗ ಬಾಣೆತನ ನಾಮಕರಣ ಎಲ್ಲ ಮುಗಿಸಿ ಆಮೇಲೆ ಕಳ್ಸೋಣಂತ. ಏನು ಆಮೇಲೆ ಬರೀ ಮಕ್ಕಳನ್ನ ಹೋಗಿಬಿಟ್ಟು ಬರ್ತಾಳೋ ಏನು? ಆಕೆ ಬಂದು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂದಾಳಲ್ಲ. ಆಯ್ತು, ಅಣ್ಣ ಆಗಿ ನನ್ನ ಕರ್ತವ್ಯ ನಾನು ನಿಂತು ಚಲೋ ಇನ್ನೊಂದು ಯಾವ್ದಾರು ಹುಡುಗನ ನೋಡಿ ಹಿಂಗಿಂಗಾಗಿತ್ತಪ್ಪ ಹಿಂಗಿಲ್ಲ ಅಂತ ಹೇಳಿ ಆ ಹುಡುಗ ಒಪ್ಕೊಂಡ್ರೆ ಖಂಡಿತ ನಾನು ಇನ್ನೊಂದು ಮದ್ವೆ ಮಾಡ್ತೀನಿ ಆತ. ಏನು ನೀ ಬೇಜಾರು ಮಾಡ್ಕೋಬೇಡ. ಹಂಗಾರ ಇನ್ನೊಂದು ಲಗ್ನ ಮಾಡ್ತೀವಿ, ಒಟ್ಟು ನಿಮ್ಮ ತಂಗಿಗೆ ನೀನೇ ನಿಂತ. ಆಯ್ತಪ್ಪ, ಒಂಚೂರು ವರದಕ್ಷಿಣೆ ಜಾಸ್ತಿ ಹೋದರೂ ಅಡ್ಡಿ ಇಲ್ಲಲ್ಲ ಈ ಸಲ. ಯಾಕಂದ್ರೆ 2ನೇ ಸಂಬಂಧ ಮಾಡ್ಕೊಳ್ಳೋದ ವಜ್ಜಿ, ಅದಕ್ಕೆ ಅಷ್ಟ ಕೊಡ್ತೇನೆ ಇಷ್ಟ ಕೊಡ್ತೇನೆ ಏನು ಅನ್ನಕೋಬೇಡ. 2ನೇ ಸಂಬಂಧ ಸ್ವಲ್ಪ ಜಾಸ್ತಿ ಹೋದರೂ ಅಡ್ಡಿ ಇಲ್ಲ, ಕೊಟ್ಟು ಮದುವೆ ಮಾಡ್ಲಾ ಏನು? ಆಯ್ತು ವರದಕ್ಷಿಣೆ ಕೊಡೋಣಂತ, ಕೊಟ್ಟು ಚಲೋತ್ತಂಗೆ ಇನ್ನೊಂದು ಮದುವೆ ಮಾಡೋಣಂತೆ. ಅದನ್ನೇ ಚಿಂತೆ ಮಾಡಬೇಡ. ಆಗ ಹೋಗೈತಿ ಈಗ. ಒಂದೇದು ನಾನು ಅವಾಗ ಬೇಡ ಅಂದ್ರೆ ಮಾಡ್ಕೊಂಡ್ಬಿಟ್ಲ, ಈಗ ಆತೀಗ ಏನು ಮಾಡೋಕೆ ಆಗಂಗಿಲ್ಲ. ಈಗ ಬಂದಿದ್ದು ಎದುರ್ಸಾಕ್ಬೇಕು. ಯವ್ವ ಈಗ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ಆಕಿ ಮನ್ಯಾಗ ಕುಂತು ಬೇಜಾರಾಕೈತಿ, ನಾ ಏನೋ ಒಂದು ಕೆಲಸ ಮಾಡ್ಬೇಕಂತ ಮಾಡ್ತಾ ಇದ್ದಾಳ. ಆಕಿ ಮಾಡಿದ್ರು ನಮ್ಮ ಸಂಸಾರಕ್ಕೆ, ನಾವು ದುಡಿದ್ರು ನಮ್ಮ ಸಂಸಾರಕ್ಕೆ. ಏನು ಬೇಡ ಹಂಗೆ ಹಿಂಗೆ ಅನ್ಬೇಡ. ಮನೆ ಒಳಗೆ ಅಡಿಗೆ ಎಲ್ಲ ಐತಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನು ಹೋಗು, ಊಟ ಗೀಟ ಮಾಡು, ಜಳಕ ಮಾಡು, ಬೇರೆ ಇರಬೇಕು, ಆರಾಮಿರು. ಬೇಕಾದ್ರೆ ಡಬ್ಬಿ ಕಟ್ಕೊಂಡಿದ್ದು ಬೇಡ ಅಂತ ಹೇಳ್ತೇನೆ. ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ಬಂದು ವಾಪಸ್ ಹೋಗು ಅಂತ ಹೇಳ್ತೇನೆ ಆತ. ಬೇಡ ತಗೋ, ಇರ್ಲಿ, ಹೋಗಿ ಬಾ ಅನ್ನ. ಸರಿ ಆಯ್ತು. ಬರ್ತೀನಿ ಅಮ್ಮ. ಬರ್ತೀನಿ ಅಮ್ಮ.
ನಾಟಕ ಮಾಡ್ತಾಳೆ ನಾಟಕ. ತಡಿ, ಚಲೋ ಆತ ಅಂಗಡಿ ಹೊಂಟಾಳ ಹೆಂಗಿದ್ರೆ. ದುಡಿಲಿ ಬಂದ್ಬಿಟ್ಲೆ ಸಂಜೆಗೆ ನನ್ನ ಕೈಯಾಗ ಕೊಡ್ಬೇಕು ಎಲ್ಲ ರೊಕ್ಕನು. ಓ ಇವಳು ದುಡ್ದ ಇವಳ ಇಟ್ಕೊಳ್ಳೋದಾದ್ರೆ ಹೆಂಗದ? ದುಡಿದ ರೊಕ್ಕ ತಂದು ನನ್ನ ಕೈಯಾಗ ಕೊಡ್ಬೇಕು. ಬರಲಿ ಸಂಜೆಗೆ ಕೇಳಿಸ್ಕೊತೀನಿ. ಈ ಮನೆಗೆ ಇನ್ನೂ ಹಿರೇ ಮನುಷ್ಯ ನಾ ಬದುಕೇನಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008881112. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112.